ಹಿಜಾಬ್ ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾದಿಕ್ ಪಾಷಾ ಅವರೇ, ನ್ಯಾಯಾಲಯದ ತೀರ್ಪನ್ನ ನಾವು ಒಪ್ಪೋದಿಲ್ಲ ಅಂತ ರಜಾಕ್ ಅವರು. ಬೇಕು ಅಂದಾಗ ನಾವು ನ್ಯಾಯಾಲಯದ ಮೇಲೆ ಭರ್ತಿ ನಂಬಿಕೆ, ನಮ್ಮ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತಾರೆ. ಯಾವಾಗ ತೀರ್ಪು ಉಲ್ಟಾ ಬರುತ್ತೋ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ. ರಜಾಕ್ ಹೇಳಿದ್ದು ಹೈಕೋರ್ಟ್, ಇಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಮೇಲ್ಕೋರ್ಟ್ ಇದೆ. ನ್ಯಾಯಾಲಯಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು, ನ್ಯಾಯಾಲಯಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ರಜಾಕ್ ಹೇಳಿದ್ದು ಇಲ್ಲಿ ಕೋರ್ಟ್ ನಲ್ಲಿ ಆದ್ರೆ ಸುಪ್ರೀಂ ಕೋರ್ಟ್ ಇದೆ. ಮೇಡಮ್ ನೋಡಿ, ಇನ್ನೊಂದು ಮಾತು ನೋಡಿ, ಸುಮ್ಮನೆ ಇದೆ, ತಾವು ಮಾತಾಡೋದ್ರ ನಾನು ಸುಮ್ಮನೆ ಇದೆ. ಮೇಡಮ್, ಆ ಕಾಲದಿಂದ ನಮ್ಮ ಸಮುದಾಯದಲ್ಲಿ, ನಮ್ಮ ಮುಸಲ್ಮಾನ್ ಅಂದರೆ ಇಸ್ಲಾಂರಲ್ಲಿ ಹಿಜಾಬು ಮತ್ತು ಪರ್ದಾ ಇದೆ. ಅಂದರೆ ಗೈರ್ ಮೆಹರೂಮ್ ಅಂತಾರೆ. ಬೇರೆ ಹುಡುಗರು ಎದುರುಗಡೆ ಕೂತ್ಕೊಂಡ್ರು ಅವ್ರಿಗೆ ಮಾತಾಡಿದ್ರೆ ಗೈರ್ ಮೆಹರೂಮ್ ಅಂತಾರೆ. ಇದರಿಂದ ನಾವು ಬಚಾವ್ ಆಗಬೇಕು. ಅಲ್ಲಿ ಇಲ್ಲಿಂದ ಶುರು ಆಗೋದು, ಕೂದಲಿಂದ ಶುರು ಆಗೋದು ಎಲ್ಲ. ಇದು ತುಮಾರ ಜುಲ್ಫೆ ಕೈಸಾ ಹೈ, ತುಮಾರ ಬಾಲ್ ಇತ್ನಾ ಅಚ್ಚಾ ಹೈ, ಈ ಥರ ಇದು ನಡೆಯುತ್ತೆ. ಅದ್ರಿಗೆ ನೋಡಿ, ಆ ಕಾಲದಲ್ಲಿ ನಮ್ಮ ಇದ್ರ ಶರೀಯತ್ನಲ್ಲಿ ಇದೆ, ನಾವು ಇದು ಪರ್ದಾ ಮಾಡಬೇಕು. ಅಂದರೆ ಎಜುಕೇಷನ್ ಇದು ಈ 75 ವರ್ಷ 100 ವರ್ಷದಿಂದ ಇದರಲ್ಲಿ ಎಜುಕೇಷನ್ನಲ್ಲಿ ಹೋದ ಟೈಮ್ನಲ್ಲಿ ನಾವೆಲ್ಲ ಚಿಕ್ಕ ಹುಡುಗರು ಇರೋ ಟೈಮ್ನಲ್ಲಿ ಯಾವುದು ನಮಗೆ ಮೇಲೆ ಇದು ಇರಲಿಲ್ಲ. ನೀವು ಹಾಕ್ಕೊಂಡು ಬರಬಾರ್ದು ಹಂಗೆ ಹಿಂಗೆ ಅಂತ ಯಾವುದು ಇರಲಿಲ್ಲ. ಈಗ ಇದ್ದಕ್ಕಿದ್ದು ಗೋರ್ಮೆಂಟು ಇದು BJP ಬಂದಿದ್ದ ತಕ್ಷಣವೇ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ. ಒಂದು ರೂಟ್ನಿಂದ ಮಾಡಬೇಕಿತ್ತು, ಡೈರೆಕ್ಟಾಗಿ ಅಟ್ಯಾಕ್ ಮುಸಲ್ಮಾನ್ ಮೇಲೆ. ಮುಸಲ್ಮಾನ್ ನನಗೆ ಮಾತನಾಡಕ್ಕೆ ಬಿಡಿ, ನನಗೆ ಡೈರೆಕ್ಟ್ ಆಗಿ ಮುಸಲ್ಮಾನ್ ಮಕ್ಕಳ ಮೇಲೆ ಅಟ್ಯಾಕು. ಏನು ಈ ಭಟ್ ಅವರು ಇದ್ರಲ್ಲ, ಆವಾಗಿನ ಸ್ಟೇಟ್ಮೆಂಟ್, ಎಂಥ ಸ್ಟೇಟ್ಮೆಂಟ್ಗಳು ಅವ್ರದ್ದು, ತುಂಬಾ ಮನಸ್ಸಿಗೆ ನೋವು. ಆ ಥರ ಆ ಕಡೆ ಮಂಗಳೂರಿನವರೆಲ್ಲ ತುಂಬಾ ಟೆನ್ಷನ್ ತಗೊಂಡ್ರು. ಈಗ ಏನಾಗ್ಬಿಟ್ಟಿದೆ, ಒಂದು BJP ಗೌರ್ಮೆಂಟ್ ಬಂದ್ರೆ ಮುಸಲ್ಮಾನ್ಗೆ ತೊಂದರೆ ಅಂತ ತೋರಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತಾಡ್ಲಿಲ್ಲ ನೋಡಿ. ಈಗ ಒಂದು ನಮ್ಮ ಮನಸ್ಸಿನಲ್ಲಿ ಆಗ್ಲಿ, ನಮ್ಮ ಇದರಲ್ಲಿ ಆಗ್ಬಿಟ್ಟಿದೆ, ಈ ಗೌರ್ಮೆಂಟ್ ಬಂದ್ರೆ ಮುಸಲ್ಮಾನರಿಗೆ, ದಲಿತರಿಗೆ, ಕ್ರಿಶ್ಚಿಯನ್ರಿಗೆ ನಾವು ಸೇಫ್ ಆಗಿ ಇಲ್ಲ ಅಂತ ಒಂದು ಇದು ಬಂದಿದೆ. ಇನ್ನೊಂದು ಬಟ್ಟೆ ಹಾಕೊಂಡ್ಬಿಟ್ರೆ ಇವ್ರಿಗೆ ಕಷ್ಟ ಏನು, ತಲೆ ಮೇಲೆ ಅದು ಇದು ಫೇಸ್ಗೆ ಇಲ್ಲ, ತಲೆ ಮೇಲೆ ಒಂದು ಇದಿರುತ್ತೆ ಮೇಡಮ್, ರೂಢಿ ಆಗ್ಬಿಡುತ್ತೆ. ಆ ಬಟ್ಟೆ ತೆಗೆದ ತಕ್ಷಣ ಮಕ್ಕಳಿಗೆ ಆಗಲ್ಲ, ಒಂಥರ ಅಸಹ್ಯ ಆಗತ್ತೆ. ಅದಕ್ಕೆ ಇರ್ಲೇಬೇಕು. ಹಿಜಾಬ್ ಅಂದ್ರೆ ನೋಡಿ ದೊಡ್ಡ ಇದಿಲ್ಲ. ಈಗ ನೋಡಿ ಆ ಟೈಮ್ ನಲ್ಲಿ ನೀವು ಮಕ್ಕಳಲ್ಲಿ ಓದಿಸ್ರಿ, ಮಕ್ಕಳಿಗೆ ನಮ್ಗೆ ಎಷ್ಟು ಹಾಕಿದೆ, ಗೌರ್ಮೆಂಟ್ ಶಾಲೆಗಳಲ್ಲಿ ನೀವು ಗೌರ್ಮೆಂಟ್ ಶಾಲೆಗೆ ಬಂದಾಗ ಗೌರ್ಮೆಂಟ್ ಶಾಲೆ ರೂಲ್ಸ್ ಪಾಲನೆ ಮಾಡಬೇಕು. ಸರ್ಕಾರಿ ಶಾಲೆಗೆ ಬಂದಾಗ ಸರ್ಕಾರಿ ಶಾಲೆ ರೂಲ್ಸ್ ಫಾಲೋ ಮಾಡಿ, ಕೋರ್ಟ್ ಆರ್ಡರ್ ಪಾಲನೆ ಮಾಡಿ, ದೇಶದ ಸಂವಿಧಾನ ಗೌರವಿಸಿ, ಕಾನೂನನ್ನ ಗೌರವಿಸಿ. ನೋಡಿ ಮೇಡಮ್, ಹಿಜಾಬ್ ಎಲ್ಲ ಕಡೆ ಡ್ರೆಸ್ ಕೊಡಬೇಕು. ಮೇಡಮ್, ಇದರಲ್ಲಿ ಏನಂತ ಹೇಳಿದ್ರೆ ಇಸ್ಲಾಮಿಕ್ ಸಂಘಟನೆಗಳು ಇಸ್ಲಾಮಿಕ್ ಡ್ರೆಸ್ ಕೋಡ್ ಅನ್ನು ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನೋ ಉದ್ದೇಶ ಇವತ್ತು ರಾಜ್ಯ ಸರ್ಕಾರ PFI ಹಿಡನ್ ಅಜೆಂಡಾ ಮಾಡಿದ್ರು. ಸಿದ್ದರಾಮಯ್ಯ ಹೇಳಿದ್ರಲ್ಲ, ಒಳ್ಳೆ ಮಾತು ಹೇಳಿದ್ದಾರೆ. ಅವರು ಹೇಳಿರೋದು ಏನ್ ತಪ್ಪಿಲ್ಲ, ಒಳ್ಳೆ ಇದು. ಕಾಂಗ್ರೆಸ್ ಗೌರ್ಮೆಂಟ್ ನಾವು ವಿಶ್ವಾಸ ಮಾಡಿಬಿಟ್ಟು ವೋಟ್ ಕೊಟ್ಟಿದ್ದೇವೆ, ಅವರು ಮಾಡ್ತಾ ಇದ್ದಾರೆ ಕೆಲಸ ಮಾಡಿ. ಸಾದಿಕ್ ಪಾಷಾ, ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಒಂದು ರೂಲ್ ಇರುತ್ತೆ, ಅಲ್ಲಿ ಸಮವಸ್ತ್ರ ನೀತಿ ಕಡ್ಡಾಯ ಅಂತಿರುತ್ತೆ. ಅಲ್ಲಿ ಮಾತ್ರ ನೀವು ಹಿಜಾಬ್ನ ತೆಗೆದು ಹೋಗಬಹುದು. ಅಲ್ಲಿ ನೀವು ಅಕ್ಸೆಪ್ಟೆಡ್. ನಲ್ಲಿ ಇಷ್ಟ ಇದೆ, ಹಿಜಾಬ್ಗೆ ಕೇರ್ ಮಾಡಲ್ಲ, ಅವ್ರು ಹೋಗ್ತಾರೆ. ಯಾರಿಗೆ ಹಿಜಾಬ್ ಮುಖ್ಯ ಇದೆ, ಎಲ್ಲಿ ಯಾವ ರೂಲ್ಸ್ ಇದೆ ಅಲ್ಲೇ ಹೋಗ್ಬೇಕು. That's a valid point ಅಶ್ವಿನಿ. ಒಂದ್ ನಿಮಿಷ, ಆಸ್ ಅ ವುಮೆನ್, ಒಂದು ಮಹಿಳೆಯಾಗಿ ನಾನು ಸಾದಿಕ್ ಪಾಷಾ ಅವರೇ, ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಒಬ್ಬ ಪ್ರಜ್ಞಾವಂತ ನಾಗರಿಕರು ಈ ಸಮಾಜದಲ್ಲಿ. 75 ವರ್ಷಗಳಿಂದ ಈ ದೇಶದಲ್ಲಿ 60 ವರ್ಷ ಹತ್ತತ್ರ ಕಾಂಗ್ರೆಸ್ ಪಾರ್ಟಿನೇ ಅಧಿಕಾರದಲ್ಲಿ ಇದ್ದಿದ್ದು ರೀ. ನಿಮಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಒಂದ್ ನಿಮಿಷ ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಒಂದ್ ನಿಮಿಷ ನಿಮ್ಗೆ ಕಾಂಗ್ರೆಸ್ ಮೇಲೆ ಅಷ್ಟು ಭರವಸೆ ಇದೆಯಲ್ಲ? 60 ವರ್ಷ ಸರ್, ಒಂದ್ ನಿಮಿಷ ಕಿಚ್ಚಾಡ್ಬೇಡಿ. ಕಿಚ್ಚಾಡಿದ್ರೆ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗಲ್ಲ. ಇವತ್ತಿನವರೆಗೂ ಭಾವನಾ 50% ಹೆಚ್ಚು ಅಲ್ಪಸಂಖ್ಯಾತರು ನಿರುದ್ಯೋಗಿಗಳು. ಇವತ್ತಿಗೂ 60% ಗಿಂತ ಹೆಚ್ಚು ಅಲ್ಪಸಂಖ್ಯಾತ
ಶಿಕ್ಷಣ ಇಲ್ಲ. 60 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಕ್ಕಾಗ್ಲಿಲ್ಲ, ಎಜುಕೇಶನ್ ಕೊಡಕ್ಕಾಗ್ಲಿಲ್ಲ. 2014 ಇಂದ 2023 ವರೆಗೂ ಅವರ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ನ ಕಂಪೇರ್ ಮಾಡಿ ನೋಡ್ಬೇಕು. ಯಾವ ಸರ್ಕಾರ ಯಾವ ಬಿಜೆಪಿ ಮೇಲೆ ಹೇಳ್ತಾ ಇದ್ದಾರೆ, ಅವರ ಆಡಳಿತದಲ್ಲೇ ಹೆಚ್ಚು ಅಲ್ಪಸಂಖ್ಯಾತರಿಗೆ ಉದ್ಯೋಗ ಸಿಗ್ತಾ ಇರುವಂತದ್ದು, ಶಿಕ್ಷಣ ಸಿಗ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ಆಯ್ತಾ? ಅವರ ನಾಯಕತ್ವದಲ್ಲಿ 60 ವರ್ಷದಿಂದ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಬರೀ ಆಗಿಲ್ಲ. ಇದು ಸತ್ಯ, ಇದು ಎಲ್ಲರಿಗೂ ತಿಳಿದಿರುವಂತಹ ಸತ್ಯ. ಅಬ್ದುಲ್ ರಜಾಕ್ ಮೇಡಮ್, 1983 ಎಜುಕೇಶನ್ ಆಕ್ಟ್ ತಂದಿರುವಂತೆ ಕಾಂಗ್ರೆಸ್ ಸರ್ಕಾರ 1983 ಎಜುಕೇಶನ್ ಆಕ್ಟ್ ಅಲ್ಲೇ ಡ್ರೆಸ್ ಕೋಡ್ ಅನ್ನ, ಯೂನಿಫಾರ್ಮ್ ಅನ್ನ ಶಾಲೆಯಲ್ಲಿ ಫಾಲೋ ಮಾಡ್ಬೇಕಂತ ಇದೆ. ಇದೇ ಕಾಂಗ್ರೆಸ್ ಸರ್ಕಾರ ತಂದಿದೆ ಕಾನೂನು. ಆ ಕಾನೂನು ಆಧಾರದ ಮೇಲೆ ಏನು 3 ಸದಸ್ಯ ಕರ್ನಾಟಕ ಹೈಕೋರ್ಟ್ ಆರ್ಡರ್, ಫೈನಲ್ ಆರ್ಡರ್ ಕೊಟ್ಟಿರುವಂತದ್ದು. ಆಗಿನ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಎಜುಕೇಶನ್ ಆಕ್ಟ್ ಅನ್ನ ಇವರು ಇಷ್ಟು ವರ್ಷ ಪಾಲನೆ ಮಾಡ್ಕೊಂಡು ಬಂದ್ರು. ಈಗ ಏನಾಗ್ತಿದೆ, ಇವರಿಗೆ ಬೇಕಾಗಿದೆ ಅಂತೆ. ಓಕೆ, ನಾನು ರಜಾಕ್ ಹೋಗೋದಕ್ಕೆ ಮುಂಚೆ ಸಾದಿಕ್ ಪಾಷಾ ಅವರೇ, ನೀವು ಒಂದು ಮಾತು ಹೇಳಿದ್ರಿ, ಕೂದಲಿನಿಂದ ಶುರು ಆಗುತ್ತೆ ಎಲ್ಲ. ಆಹಾ, ನಿನ್ ಕೂದಲು ಚೆನ್ನಾಗಿದೆ ನೋಡು ಅಂತ ಯಾರು ಹೇಳ್ಬಿಡ್ತಾರೆ ಅಂತ. ಸರ್, ಗಂಡು ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಸರ್, ಹೆಣ್ಮಕ್ಳನ್ನ ಯಾವ ಭಾವನೆಯಲ್ಲಿ ನೋಡ್ಬೇಕು ಅಂತ. ಇವಾಗ ನನ್ನ ಎದುರುಗಡೆ ಕೂತ್ಕೊಂಡವ್ನು ಹಂಗಿದ್ದೇನಾದ್ರೂ ವರ್ಣನೆ ಮಾಡ್ದ ಅಂದ್ರೆ ಕಪಾಳಕ್ ನಿಮ್ಮ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಇದು ಹಾಕೊಂಡ್ರೆ ತೊಂದ್ರೆ. ಬಿಂದಿ ಹಾಕೊಂಡು ತಾಳಿ ಹಾಕೊಂಡ್ ಬಂದ್ರೆ ಹಾಕೊಂಡ್ ಬರ್ಬೋದಾ? ಅದು ಇನ್ನೊಂದು ಎದುರುಗಡೆ ಇರೋ ನನ್ನ ಮಗಳನ್ನ ವರ್ಣನೆ ಮಾಡ್ತಾರೆ, ರಜಾಕ್ ಮಾತಾಡ್ತಿದ್ದಾರೆ. ರಜಾಕ್ ನೋಡಿ ಭಾವನಾ, ನಾನು ಸ್ಟುಡಿಯೋದಲ್ಲಿ ಇಲ್ಲ, ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ದಯವಿಟ್ಟು 1 ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊಡಿ. ಕೇಸ್ ಏನು ಅಂತ ಹೇಳಿದ್ರೆ, 6 ಜನ ಹೆಣ್ಣು ಮಕ್ಕಳು ಉಡುಪಿಯ ಕಾಲೇಜ್ ನಲ್ಲಿ ಅವ್ರು ಹಿಜಾಬ್ ಹಾಕೋಬೇಕಾಗಿತ್ತು, ಅವ್ರಿಗೆ ಅವಕಾಶ ಕೊಡ್ಲಿಲ್ಲ, ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಇವಾಗ ಮ್ಯಾಟರ್ ಕೋರ್ಟ್ ನಲ್ಲಿದೆ. ಇವಾಗ 6 ಜನಕ್ಕೆ ಕೋರ್ಟ್ ಅವಕಾಶ ಕೊಡುತ್ತೋ ಇಲ್ವೋ ಅದು ನಾವು ಹೈಕೋರ್ಟ್ ಅಲ್ಲಿ ನೋಡಿದ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಸುಧಾಂಶು ದುಲಿಯಾ ಅವರ ಜಡ್ಜ್ಮೆಂಟ್ ನಮ್ ಕಡೆ ಆಯ್ತು, ಹೇಮಂತ್ ಗುಪ್ತಾ ಅವರ ಜಡ್ಜ್ಮೆಂಟ್ ಸರ್ಕಾರದ ಕಡೆ ಹೋಯ್ತು. ಇವಾಗ ದ ಕೇಸ್ ಇಸ್ ಬಿಟ್ವೀನ್ ಈ 6 ಜನ ಹೆಣ್ಣು ಮಕ್ಕಳು ಮತ್ತೆ ಕರ್ನಾಟಕ ಸರ್ಕಾರ. ಇವಾಗ ಸರ್ಕಾರ ಈ ಕೇಸಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಅಂಗಳಕ್ಕೆ ಹೋಗುತ್ತೆ, ಅಲ್ಲೊಂದು 3 ಸದಸ್ಯ ಪೀಠ ರಚನೆಯಾಗತ್ತೆ, ಅಲ್ಲಿ ವಿಚಾರಣೆಯಾದಾಗ ಒಂದು ತೀರ್ಪು ಬರುತ್ತೆ. ಅಲ್ಲಿಯವರೆಗೆ ಈ ಹಿಂದಿನ ತೀರ್ಪು ಏನಿರುತ್ತೋ ಅದೇ ಲಾಗೂ ಇರುತ್ತೆ. ಹೇಮಂತ್ ಗುಪ್ತಾ ಸುಪ್ರೀಂ ಕೋರ್ಟ್ ಹಿಜಾಬ್ ಪ್ರಕರಣದಲ್ಲಿ ಏನ್ ಹೇಳಿದ್ದಾರೆ ಅದರಲ್ಲಿ ಡ್ರೆಸ್ ಕೋಡ್ ಕರ್ನಾಟಕ ಹೈಕೋರ್ಟ್ ಏನು ಆದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಒಂದ್ ನಿಮಿಷ. ಓಕೆ, ಅಬ್ದುಲ್ ರಜಾಕ್. ಮೇಡಮ್, ನನ್ನ ವಾದ ಏನು ಅಂತ ಹೇಳಿದ್ರೆ, ಈ ಕೇಸ್ ಅನ್ನ ಎತ್ಬಿಟ್ಟು ಕೇಸ್ ಫೈಲ್ ಅನ್ನ ಓದ್ರಿ ದಯವಿಟ್ಟು. ದ ಕೇಸ್ ಇಸ್ ಬಿಟ್ವೀನ್ ದೀಸ್ 6 ಗರ್ಲ್ಸ್ ಅಂಡ್ ಕರ್ನಾಟಕ ಸ್ಟೇಟ್. ವೆನ್ ಕರ್ನಾಟಕ ಸ್ಟೇಟ್ ಇಸ್ ನಾಟ್ ಇಂಟ್ರೆಸ್ಟೆಡ್, ದ ಕೇಸ್ ಇಸ್ ಕ್ಲೋಸ್. ಅದೇ ಕೇಸ್ ಕ್ಲೋಸ್. ಇವಾಗ ಮೋಹನ್ ಗೌಡ ಕುತ್ಕೊಂಡು ಯಾಕೆ ಹಾಕಲ್ಲ, ಯಾಕೆ ಹಾಕ್ಬೇಕು ಅಂತ ಇವಾಗ ಅಶ್ವಿನಿ ಮೋಹನ್ ಗೌಡ ನೀವು ಎಲ್ಲರೂ ಕಿಚ್ಕೊಂಡ್ರೆ ಏನ್ ಅರ್ಥ ಇಲ್ಲ ಅದ್ರಲ್ಲಿ. ಇವಾಗ ಕೋರ್ಟ್ ಕೇಸ್ ಮುಂದೆ ನಡೆಸಬೇಕಾಗಿರೋದು ಕರ್ನಾಟಕ ಸರ್ಕಾರ. ವೇಟ್ ಮಾಡ್ಬೇಕಲ್ಲ ಸಿದ್ದರಾಮಯ್ಯ ಅವರು. ಇಲ್ಲಿ ಯಾವ ತರ ಸಂಘರ್ಷನೂ ನಡೆಯಲ್ಲ. ನ್ಯಾಯಾಲಯದ ಆದೇಶ ಅಶ್ವಿನಿ, ಅಬ್ದುಲ್ ರಜಾಕ್ ಹ್ಯಾವ್ ಅ ಪಾಯಿಂಟ್. ಈಗ ಕೇಸ್ ಯಾರ ಮಧ್ಯ ಇದೆ? 6 ಜನ ವಿದ್ಯಾರ್ಥಿನಿಯರು ಮತ್ತು ಸರ್ಕಾರದ ಮಧ್ಯ ಇದೆ. ಸರ್ಕಾರವೇ ತನ್ನ ಸ್ಟ್ಯಾಂಡ್ ನಿಂದ ವಾಪಸ್ ಬಂತು ಅಂತ ಹೇಳಿದ್ರೆ ಕೇಸ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದು ರಜಾಕ್ ವಾದ ಆಗಿದೆ. ಅಂಡರ್ಸ್ಟುಡ್. ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.